ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ಓಂ ಶಾಂತಿ. ಮುಖ್ಯ ಜ್ಞಾನ ರತ್ನಗಳು. ನೀವು ಈಗ ಈಶ್ವರಿಯ ಸೇವೆಯಲ್ಲಿ ಇದ್ದೀರಿ. ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸುವ ಜವಾಬ್ದಾರಿ ನಿಮ್ಮದು. ಜ್ಞಾನ ಬುದ್ಧಿಯಲ್ಲಿ ದೃಢವಾದಾಗ ಎಲ್ಲ ಭಯಗಳು, ವಿಶೇಷವಾಗಿ ಶಾಪದ ಭಯ, ನಶಿಸಿ ಹೋಗುತ್ತದೆ. ಭಕ್ತಿಯಲ್ಲಿ ಗುರುಗಳು ಶಾಪ ಕೊಡುತ್ತಾರೆ ಎಂಬ ಭಯ ಇರುತ್ತದೆ. ಜ್ಞಾನದಲ್ಲಿ ಇದು ತಪ್ಪಾಗಿದೆ. ಜ್ಞಾನ ಮಾರ್ಗದಲ್ಲಿ ಶಾಪ ಕೊಡಲು ಯಾರಿಗೂ ಸಾಧ್ಯವಿಲ್ಲ, ಏಕೆಂದರೆ ಇದು ಸತ್ಯ ಶಾಂತಿಯ ದಾರಿ. ರಾವಣ ಅಂದರೆ ವಿಕಾರ ಶಾಪ ಕೊಡುತ್ತಾನೆ, ತಂದೆ ಆಸ್ತಿ ಕೊಡುತ್ತಾರೆ. ನಿಜವಾದ ಜ್ಞಾನವಿಲ್ಲದವರು ರಿದ್ಧಿ ಸಿದ್ಧಿ ಬಳಸಿ ದುಃಖ ಕೊಡುತ್ತಾರೆ. ನೀವು ಎಲ್ಲರಿಗೂ ಸುಖ ಮತ್ತು ಶಾಂತಿ ಕೊಡುವ ಸೇವೆ ಮಾಡುತ್ತಿರುವುದು. ಮೊದಲ ನಿಶ್ಚಯ, ನಾನು ಆತ್ಮ ಈ ದೇಹದ ಮೂಲಕ ಪಾತ್ರ ಮಾಡುತ್ತಿದ್ದೇನೆ. ಆತ್ಮ ಪರಂಧಾಮದಿಂದ ಬಂದು ಪಾತ್ರವನ್ನು 84 ಜನ್ಮಗಳಲ್ಲಿ ಅಭಿನಯಿಸುತ್ತದೆ. ಪಾತ್ರ ನಿಗದಿಯಾಗಿದ್ದು ಕೆಲವರು ಹೆಚ್ಚು ಜನ್ಮ, ಕೆಲವರಿಗೆ ಕಡಿಮೆ ಜನ್ಮ. ಸಂಗಮ ಯುಗವೇ ಪುರುಷೋತ್ತಮ ಯುಗ, ಅತ್ಯಂತ ಶ್ರೇಷ್ಠ ಸಮಯ. ಈಗ ನಾವು ಶೂದ್ರರಿಂದ ಬ್ರಾಹ್ಮಣರಾಗುತ್ತಿದ್ದೇವೆ, ಮುಂದೆ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ. ಬ್ರಾಹ್ಮಣರಿಗೆ ರಾಜ್ಯವಿಲ್ಲ, ಅವರು ವಿದ್ಯಾರ್ಥಿಗಳು, ರಾಜಯೋಗ ಕಲಿಯುವವರು. ಹೊಸ ಪ್ರಪಂಚ ಅಂದರೆ ಸತ್ಯಯುಗ ಈಗ ಸ್ಥಾಪನೆಯಾಗುತ್ತಿದೆ. ಲಕ್ಷ್ಮೀನಾರಾಯಣರು 16 ಕಲೆಗಳು ಸಂಪೂರ್ಣರಾಗಿದ್ದು ಪರಿಪೂರ್ಣರಾಗಿದ್ದು ನಂತರ ಕಲೆಗಳು ಕಡಿಮೆಯಾಗುತ್ತವೆ. ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಯುಗಗಳ ಜ್ಞಾನ ಚಕ್ರ ಸ್ಪಷ್ಟವಾಗಬೇಕು. ತಂದೆ ಶಿಕ್ಷಕ, ಮಾರ್ಗದರ್ಶಿ, ಅವರನ್ನು ಮರೆಯುವ ಪ್ರಶ್ನೆಯೇ ಇಲ್ಲ. ನಿಜವಾದ ಸದ್ಗುರು ಪರಮಾತ್ಮನೇ, ದೇಹಧಾರಿಯಲ್ಲ. ಗೃಹಸ್ಥ ಜೀವನದಲ್ಲಿ ಕಮಲದಂತೆ ಪವಿತ್ರರಾಗಿರಿ. ನಿಮ್ಮ ಗುರಿ ಧ್ಯೇಯ ಲಕ್ಷ್ಮೀನಾರಾಯಣ ಸ್ಥಿತಿ. ಸೇವೆಯ ಮೂಲಕ ಅನೇಕರಿಗೆ ದಾರಿ ತೋರಿಸಿ ನಿಮ್ಮದೇ ಪುರುಷಾರ್ಥವನ್ನು ಬಲಪಡಿಸಿ. ಕೊನೆಯಲ್ಲಿ ಎಲ್ಲರೂ ತ್ರಾಹಿ ತ್ರಾಹಿ ಎನ್ನುವರು, ನೀವು ಮಾತ್ರ ಶಾಂತಿಯಲ್ಲಿ ಇರುತ್ತೀರಿ. ತಂದೆಯ ಜ್ಞಾನ, ನೆನಪು ಮತ್ತು ಸೇವೆ ವಜ್ರ ಸಮಾನ ಜೀವನ ನೀಡುತ್ತದೆ. ಕೋಟಿಗಳಲ್ಲಿ ಕೆಲವರು ಮಾತ್ರ ಸ್ಕಾಲರ್ಶಿಪ್ ಅಂದರೆ ಉನ್ನತ ಪದವಿ ಪಡೆಯುತ್ತಾರೆ. ತನುಮನ ಧನವನ್ನು ದೈವಿ ಕಾರ್ಯಕ್ಕೆ ಸಫಲ ಮಾಡಿದರೆ 21 ಜನ್ಮಗಳ ಸುಖ ಸಿಗುತ್ತದೆ. ಮುರಳಿಯ ಮುಖ್ಯ ಸಾರಾಂಶ. ಈ ದಿನದ ಮುರಳಿಯ ತಾತ್ಪರ್ಯ ಏನೆಂದರೆ, ಜ್ಞಾನ ಬಲವಾಗುವುದರಿಂದ ಎಲ್ಲ ಭಯಗಳು, ವಿಶೇಷವಾಗಿ ಗುರು ಶಾಪ ಭಯ ಸಂಪೂರ್ಣ ನಶಿಸಿ ಹೋಗುತ್ತದೆ. ನೀವು ಆತ್ಮ 84 ಜನ್ಮಗಳ ನಟಿ ಈಗ ಪುರುಷೋತ್ತಮ ಸಂಗಮಯುಗದಲ್ಲಿ ಬ್ರಾಹ್ಮಣರಾಗಿದ್ದೀರಿ. ತಂದೆ ನಿಮಗೆ ಜ್ಞಾನ ನೀಡಿ ದೇವತೆ ಮಟ್ಟಕ್ಕೆ ಏರಿಸುತ್ತಿದ್ದಾರೆ. ಈಶ್ವರ್ಯ ಸೇವೆಯಲ್ಲಿ ಇರಿರಿ, ಸುಖ ನೀಡುವವರಾಗಿರಿ, ಕಮಲದಂತೆ ಪವಿತ್ರರಾಗಿರಿ. ನೆನಪು ಪ್ಲಸ್ ಜ್ಞಾನ ಪ್ಲಸ್ ಸೇವೆ ಅಂದರೆ ವಜ್ರ ಸಮಾನ ಜೀವನ. ಸ್ಕಾಲರ್ಶಿಪ್ ಪಡೆದಂತೆ ಕೆಲವೇ ವಿರಳ ಆತ್ಮಗಳು ಪರಮಾತ್ಮನಿಂದ ಉನ್ನತ ಪದವಿಯನ್ನು ಪಡೆಯುತ್ತಾರೆ. ನೈತಿಕ ಕಥೆ. ಬೆಳಕಾದಾಗ ನೆರಳು ಓಡುತ್ತದೆ. ಒಂದು ಊರಿನಲ್ಲಿ ಗುರುಗಳು ಶಾಪಕ್ಕೆ ಹೆದರುವ ಒಬ್ಬ ಭಕ್ತನಿದ್ದ. ಯಾರಾದರೂ ಅದು ತಪ್ಪು ಎಂದು ಹೇಳಿದರೆ ಅವನು, ಅಯ್ಯೋ ಗುರು ಕೋಪಗೊಂಡ್ರೆ ನನಗೆ ಅನರ್ಥವಾಗುತ್ತದೆ ಎಂದು ಭಯದಿಂದ ನಡುಗುತ್ತಿದ್ದ. ಒಂದು ದಿನ ಜ್ಞಾನಿಯಾದ ಹಿರಿಯರು ಅವನಿಗೆ ದೀಪವನ್ನು ಕೈಗಿಟ್ಟು ಕೊಟ್ಟು ಹೇಳಿದರು, ಈ ದೀಪವನ್ನು ಹಿಡಿದು ಕತ್ತಲೆಯ ಕಡೆ ಓಡು, ನೋಡಿ ಕತ್ತಲೆ ನಿನ್ನ ಹಿಂದೆ ಬರುತ್ತದೆಯೇ? ಭಕ್ತ ಓಡಿದ, ಕತ್ತಲೆ ಹಿಂದೆ ಬರಲಿಲ್ಲ. ಹಿರಿಯರು ನಕ್ಕು ಹೇಳಿದರು, ಬೆಳಕು ಬಂದಾಗ ಕತ್ತಲೆ ಸ್ವಭಾವತಃ ಹೋಗುತ್ತದೆ. ಜ್ಞಾನ ಬೆಳಕಾದಾಗ ಭಯ ಸಹಜವಾಗಿ ಅಳಿಯುತ್ತದೆ. ಆ ದಿನದಿಂದ ಆ ಭಕ್ತನು ಅರಿತುಕೊಂಡ, ಪರಮಾತ್ಮನ ಜ್ಞಾನ ನನ್ನೊಳಗೆ ಬೆಳಕಾದಾಗ ಶಾಪ ಭಯ ದುಃಖ ಯಾವುದೂ ನನಗೆ ತಾಗುವುದಿಲ್ಲ.